ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ನಮ್ಮ ಮನೆ ದೇವರು ವೀರಭದ್ರ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಯಾಕೆ ಅಂತಂದರೆ ನನ್ನ ಮಗಳಿಗೆ ಮುಡಿ ಕೊಡೋಕ್ಕೆ ಅಂತ. ನಾವು 9 ಮಂತಿಗೆ ನಾವು ಹೇರ್ ಕೊಡೋಕ್ಕೆ ಇಷ್ಟಪಡಲಿಲ್ಲ. ಯಾಕೆ ಅಂತಂದರೆ ಬರ್ತಡೇಗೆ ಕೂದಲಿರಲಿ, ಚೆನ್ನಾಗಿ ಕಾಣಬೇಕು ಡ್ರೆಸ್ ಹಾಕಿದಾಗ ಅಂತ ಅಂದ್ಬಿಟ್ಟು ಕೊಟ್ಟಿರಲಿಲ್ಲ. ಮತ್ತು ಹಾಗೇ ನಮಗೂ ಸ್ವಲ್ಪ ಪ್ರಾಬ್ಲಮ್ ಆಗಿದ್ದಾಗಿ ಇಷ್ಟು ದಿನ ಆಯಿತು ಕೊಡೋಕ್ಕೆ. ಈಗ 2 ವರ್ಷಕ್ಕೆ ಮುಡಿ ಕೊಡ್ತಾಯಿದ್ದೀವಿ. ಸೊ ನೋಡ್ಬೋದು, ಅವರು ಕೇಳ್ಕೊಂಡು ಬರೋಕ್ಕೆ ಅಂತ ಹೋಗಿದ್ದಾರೆ ನಮ್ಮ ಮನೆಯವರು. ನೋಡಿ, ಅವನು ಫುಲ್ ಬಾವಿ ಹತ್ರ ಎಲ್ಲ ಆಟಾಡ್ತಿದ್ದೋ, ಬಾ ಅಂತ ಕರೆದ್ರೂ ಬರ್ತಾ ಇರಲಿಲ್ಲ. ಸೊ ಇಲ್ಲಿ ನೋಡಿ, ನನ್ನ ಮಗಳು ಹಾಯ್ ಮಾಡ್ತಿದ್ದಾಳೆ. ನಿಮಗೆಲ್ಲ ಹಾಯ್ ಮಾಡಿ. ಥ್ಯಾಂಕ್ ಯು. ಸೊ ನೋಡ್ಬೋದು, ದೇವಸ್ಥಾನ ಫುಲ್ ಕಲ್ಲಿಂದನೇ ಕಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ ಮಾತ್ರ ದೇವಸ್ಥಾನ. ಏನೋ ಬಂದರೆ ಒಂಥರ ಮನಸ್ಸಿಗೆ ನೆಮ್ಮದಿ ಥರ ಫೀಲ್ ಆಗುತ್ತೆ. ಫುಲ್ ನನ್ನ ಮಕ್ಕಳಂತೂ ಫುಲ್ ಆಟ ಆಡ್ತಾಯಿದ್ರು. ಅವಳಿಗೆ ಗೊತ್ತಿಲ್ಲ ನಾವು ಮುಡಿ ಕೊಡೋಕೆ ಕರ್ಕೊಬಂದಿದ್ದೀವಿ ಅಂತ. ಅವಳು ಕೂದಲು ಮುಟ್ಟಿದ್ರೇ ಆಗ್ತಿರ್ಲಿಲ್ಲ. ಸೊ ನೋಡಬೇಕು ಹೆಂಗಿರ್ತಾಳೆ ಅಂತ ಅಂದ್ಕೊಂಡಿದ್ವಿ. ದೇವಸ್ಥಾನದಲ್ಲಿ ತೀರ್ಥ ಹಾಕಿಸ್ಕೊಬರೋಕ್ಕೆ ಅಂತ ಹೋದ್ವಿ. ಒಳಗಡೆ ಫುಲ್ ರಶ್ ಆಗಿತ್ತು. ಸೊ ಅಲ್ಲಿಂದ ಬಂದು ಕೂದಲು ತ್ಯಾವ ಮಾಡಿ ಅಂತ ಹೇಳಿದ್ರು. ತ್ಯಾವ ಮಾಡ್ಕೊಬಂದರೆ ನನ್ನ ಮಗಳು ಎಷ್ಟು ಡೀಸೆಂಟಾಗಿ ಕೂತಿದ್ದಾಳೆ ಅಂದರೆ ನಮಗೇನೆ ನಂಬೋಕ್ಕೂ ಕೂಡ ಆಗ್ತಿರ್ಲಿಲ್ಲ. ಯಾಕೆಂದರೆ ಅವಳು ತಲೆನೇ ಬಾಚಕ್ಕೆ ಕೊಡಲ್ಲ. ಅಂಥದ್ರಲ್ಲಿ ಮುಡಿ ಕೊಡುವಾಗ ಇಷ್ಟು ಡೀಸೆಂಟಾಗಿ ಕೂತಿದ್ದಾಳೆ ಅಂತ ಅಂದರೆ ನಮಗೆ ನಂಬೋದಕ್ಕೇ ಆಗ್ತಾಯಿಲ್ಲ. ಅವಳಿಗೆ ತಲೆ ಮುಟ್ಟೋದು ಅಂದ್ರೇ ಆಗೋದಿಲ್ಲ. ಒಂಥರ ತುಂಬಾ ಕೋಪ ಮಾಡ್ಕೊಡ್ತಾಳೆ, ಅಳ್ತಾಳೆ ಮತ್ತು ಹೊಡಿತಾಳೆ. ಯಾರು ಕೂದಲು ಮುಟ್ಬಿಟ್ರೆ ಮತ್ತು ತಲೆ ಬಾಚಕ್ಕೆ ಯಾರು ಕೋಮ್ ಇಟ್ಕೊಂಡ್ರೆ ಸಾಕು ಫುಲ್ ಗಲಾಟೆ ಮಾಡೋಳು. ಅಂಥದ್ರಲ್ಲಿ ಫುಲ್ ಸೈಲೆಂಟಾಗಿ ಕೂತಿದ್ದಾಳೆ ಅಂದರೆ ಒಂದು ಆಶ್ಚರ್ಯನೇ ಇರ್ಬೋದು. ನಮ್ಮಮ್ಮ ನಮ್ಮ ಅಕ್ಕ ಏನಾದರೂ ಈ ವಿಡಿಯೋ ನೋಡಿದ್ರೆ ಅವ್ರು ಫುಲ್ ಆಶ್ಚರ್ಯ ಪಡ್ತಾರೆ. ಏನು ಇಷ್ಟೊಂದು ಸೈಲೆಂಟಾಗಿ ಕೂತ್ಬಿಟ್ಟಿದ್ದಾರೆ ಅಂತ. ಒಂದು ತಲೆ ಬಾಚೋದಕ್ಕೆ ಅವಳಿಗೇನೆ 4-5 ಜನ ನಾವು ಇಟ್ಕೋಬೇಕು, ಇಲ್ಲಾಂದ್ರೆ ಅವಳು ತಲೆನೇ ಬಾಚಿಸ್ಕೊಳ್ಳೋದಿಲ್ಲ. ಫುಲ್ ಗಲಾಟೆ ಮಾಡ್ತಾಯಿಲ್ಲ. ಅಂಥವಳು ಇಷ್ಟೊಂದು ಸೈಲೆಂಟಾಗಿ ಕೂತಿದ್ದಾಳೆ ಅಂತಂದ್ರೆ ಏನೋ ಒಂಥರ ಖುಷಿನೂ ಕೂಡ ಹೌದು, ಒಂದು ಸ್ವಲ್ಪ ಆಶ್ಚರ್ಯನೂ ಕೂಡ ಹೌದು. ನೋಡ್ಬೋದು ನೀವು ಎಷ್ಟು ಸೈಲೆಂಟಾಗಿ ಕೂತಿದ್ದಾಳೆ ಅಂತ. ಅವಳಿಗೆ ಬಟ್ಟೆ ಮೇಲೆಲ್ಲ ಕೂದಲು ಬಿದ್ದರೆ ಅವಳಿಗೆ ಸ್ವಲ್ಪ ಆಗೋದಿಲ್ಲ. ಅವಳು ತೆಗ್ದಾಕ್ತಾಯಿದ್ಲು. ಅವ್ರ ಅಣ್ಣ ಕೂಡ ರೇಗಿಸ್ತಾ ಇದ್ದ, ಬುಂಡೆ 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 ಅಂತ. ಸೊ ಅವನಿಗೂ ಮುಡಿ ಕೊಡೋದಿತ್ತು, ಅವನಿಗೂ ಮುಡಿ ಕೊಟ್ಟು ಅವ್ನು ಮುಡಿ ಕೊಡೋಷ್ಟರಲ್ಲಿ ಇವಳನ್ನ ಫ್ರೆಶ್ ಅಪ್ ಆಗಿ ಹೊಸ ಬಟ್ಟೆ ಕೂಡ ಹಾಕಿದ್ದೀನಿ. ಅವಳು ಈ ಥರ ಎಲ್ಲ ಬಟ್ಟೆ ಹಾಕ್ಕೊಳ್ಳೋದಿಲ್ಲ. ಆದರೂ ಗಲಾಟೆ ಮಾಡಿ ಹಾಕ್ಬಿಟ್ಟು ಕರ್ಕೊಬಂದಿದ್ವಿ ಪೂಜೆಗೆ. ಪೂಜೆ ಎಲ್ಲ ಮುಗಿಸ್ಕೊಂಡು ಪ್ರಸಾದ ತಿಂದ್ಕೊಂಡು ಮನೆಗೆ ಹೋಗಿ ಲಗೇಜ್ ತೊಗೊಂಡು ನಾನು ಬಂದಿತ್ತು ಬಸ್ ಸ್ಟ್ಯಾಂಡಿಗೆ. ಯಾಕೆಂದರೆ ಊರಿಗೆ ಹೋಗೋದಿತ್ತು. ಏಕೆಂದರೆ ಹಬ್ಬ ಸ್ಟಾರ್ಟ್ ಆಗುತ್ತೆ, ಸ್ವಲ್ಪ ಮನೇಲೂ ಕೆಲಸ ಇರುತ್ತೆ, ಅತ್ತೆಗೊಬ್ರಿಗೆ ಆಗೋದಿಲ್ಲ ಅಂದ್ಬಿಟ್ಟು ನಾನು ಕೂಡ ಊರಿಗೆ ಹೊರಟೆ. ನನ್ನನ್ನು ಬಿಡೋಕ್ಕೆ ಅಂದ್ಬಿಟ್ಟು ನಮ್ಮ ಯಜಮಾನ್ರು ಕೂಡ ಬಂದರು ಜೊತೇಲಿ. ಬಸ್ಸಿಗಾಗಿ ಕಾದು 1 ಅವರ್ ಕಾದಿದ್ದೀವಿ, ಬಸ್ ಬರಲಿಲ್ಲ. ಕೊನೆಯದಾಗಿ ನಮ್ಮ ಬಸ್ ಬಂತು. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ತಪ್ಪದೆ ಸಬ್ಸ್ಕ್ರೈಬ್ ಆಗಿ. ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು.